ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಊಟಕ್ಕೆ ಸೌತೆಕಾಯಿ ಮತ್ತು ಅಲಂಬೆ ಹಾಕಿ ಅಂಬಟ್ಟು ಮಾಡೋಣ ಅಂತ ಇದ್ದೇನೆ. ಹೇಗೆ ಮಾಡೋದೆಂದು ತೋರಿಸಿಕೊಡ್ತೇನೆ. ಇದು ಉದ್ದಿನ ದೋಸೆ ಸಂಗಡವೂ ತಿನ್ನಲಿಕ್ಕೆ ತುಂಬ ರುಚಿಯಾಗಿ ಬರ್ತದೆ. ಬನ್ನಿ. ಮೊದಲು ಅಲಂಬೆಯನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ತೆಗಿಬೇಕಾಗ್ತದೆ. ಇದಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಅಣಬೆ ಸುಲಿದಿಟ್ಕೊಂಡಿದ್ದೇನೆ, ಇಷ್ಟೇ ಆಗಿರೋದು. ಸೌತೆಕಾಯಿ ಈ ಥರ ಹೆಚ್ಚಿಟ್ಕೊಂಡಿದ್ದೆ. ಒಂದು ನೀರುಳ್ಳಿ ಚಿಕ್ಕ ಗಾತ್ರದ್ದು, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಬೇಯಿಸ್ಲಿಕ್ಕಿಡುವ. ಮಸಾಲೆ ರುಬ್ಬಲಿಕ್ಕೆ ಒಂದು ಕಡೆ ಕಾಯಿ, ಒಣಮೆಣಸು, ಇದರಲ್ಲಿ 3 ಊರುಮೆಣಸು, 2 ಬ್ಯಾಡಗಿ ಮೆಣಸು ಕಲ್ಲರಿಗೆ, ಹುಣಸೆ ಹಣ್ಣು, ಅರಿಶಿನ ಇವನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಬರಬೇಕು. ನೀರು ಮರಳಿದೆ, ಇದಕ್ಕೆ ಸೌತೆಕಾಯಿ ಸೇರಿಸ್ತೇನೆ. ಅಳಂಬೆ, ಈರುಳ್ಳಿ, ಸ್ವಲ್ಪ ಉಪ್ಪು, ಬೇಯ್ಲಿ. ಇದು ಆಗಿದೆ. ಇದು ಈಗ ರುಬ್ಬಿಟ್ಟ ಮಸಾಲೆ ಸೇರಿಸ್ತೇನೆ. ಇಷ್ಟು ಉಪ್ಪು ಸಾಕು. ಕುದಿಲಿ. ಇಷ್ಟು ತೆಳು ಆದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸೇರಿಸ್ತೇನೆ. ಆಗಿದೆ. ಇದು ಒಳ್ಳೆ ಗಮ್ಮಂತ ಪರಿಮಳನೂ ಬರ್ತಾಯಿದೆ. ಇದಕ್ಕೊಂದು ನೀರುಳ್ಳಿದು ಒಗ್ಗರಣೆ ಕೊಡುವ. ಬಿಸಿ ಬಿಸಿ ಉದ್ದಿನ ದೋಸೆ ಸಂಗಡ ಅಂಬಟ್ಟು ಭಾಳ ರುಚಿ ಆಗ್ತದೆ. ಇವತ್ತು ಒಳ್ಳೆ ಊಟ ನಮಗೆ. ಸಂಜೆನೂ ದೋಸೆ ಸಂಗಡನೂ ಒಳ್ಳೆದಾಗ್ತದೆ. ಒಗ್ಗರಣೆ ಕೊಡ್ತೇನೆ. ತೆಂಗಿನೆಣ್ಣೆ, ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ, ಇದು ಕೆಂಪಗಾಗಲಿ. ಇಷ್ಟು ಕೆಂಪಗಾದರೆ ಸಾಕು. ಹಾಕ್ತೇನೆ. ಹೊರಗೆ ಜೋರು ಮಳೆ ಬರ್ತಾಯಿದೆ. ನನ್ನಮ್ಮ ಮೊದಲು ಈ ಜೋರು ಮಳೆಗೆ ಬಾನ್ ಒಡೆದು ಹೋಯಿತು ಅಂತ ಹೇಳೋದು. ಅವಳು ನೆನಪಾಗ್ತಾ ಇರ್ತದೆ. ರುಚಿಯಾದ ಅಂಬಟ್ಟು ರೆಡಿಯಾಗಿದೆ.